ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ನಾನು ನಿಮ್ಮ ಕಾವ್ಯ. ನಾನಿವತ್ತು ನಿಮಗೆ ಮೆಣಸಿನ್ಕಾಯಿ ಬಜ್ಜಿನ ಮಾಡೋದೇ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ಇವಾಗ ಎಲ್ಲರೂ ಬಜ್ಜಿ ಮಾಡ್ತಾನೆ ಇರ್ತಾರಲ್ವ, ಹಾಗಾಗಿ ಅದರಲ್ಲೂ ಸ್ಪೆಷಲ್ಲು. ಈ ಥರನೂ ನಾನೇ ಮಾಡ್ತೀನಿ ಅಂತಲೂ ಹೇಳೋದಿಲ್ಲ, ತುಂಬ ಎಲ್ಲರೂ ಮಾಡ್ತಾರಲ್ವ, ಹಾಗಾಗಿ ಅದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಗೊತ್ತಿಲ್ಲದವರು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ, ಚೆನ್ನಾಗೂ ಕೂಡ ಇರುತ್ತೆ, ಆರಾಮಾಗಿ ಕೂಡ ತಿನ್ಬೋದು ಎಲ್ಲದೂ. ನೋಡಿ, ಒಂದ್ಸಲಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಟ್ರೈ ಮಾಡಿ ನೋಡಿ, ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ನಾನಿವತ್ತು ಈ ಮೆಣಸು ತೊಗೊಂಡಿದ್ದೀನಿ. ಇವು ಖಾರ ಇಲ್ಲ ಮೆಣಸಿದು, ಹಾಗಾಗಿ ಅದರ ಒಳಗಿಂತ ಏನು ಬೀಜ ಏನು ತೆಗ್ದಿಲ್ಲ. ನಾನು ಎಲ್ಲವನ್ನೂ ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮತ್ತು ಉಪ್ಪು ಮತ್ತು ಜೀರಿಗೆ ಅರ್ದಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಕಲ್ಲ ಮೇಲೆ ಪುಡಿ ಮಾಡಿ ಇರೋದ್ರಿಂದ ಅಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಈ ಥರ ಈ ಮೆಣಸಿಗೆ ಉಪ್ಪು ಜೀರಿಗೆನ ಈ ಥರ ತುಂಬಬೇಕು ನೀವು ಚೆನ್ನಾಗಿ. ಅದು ಒಳ್ಳೆ ಎಲ್ಲ ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ತಿನ್ನುವಾಗ ನಿಮಗೆ ಚೆನ್ನಾಗಿ ಸಿಗತ್ತೆ. ಅದು ಸ್ವಲ್ಪ ಎಲ್ಲ ಜೀರಿಗೆ ಥರ ಎಲ್ಲ ಚೆನ್ನಾಗಿ ಸಿಗುತ್ತೆ, ಮತ್ತು ಮೆಣಸು ಕೂಡ ರುಚಿಯಾಗಿರುತ್ತೆ ಉಪ್ಪು ಜೀರಿಗೆ ತುಂಬಿರೋದ್ರಿಂದ. ನೋಡಿ, ಬನ್ನಿ ಎಲ್ಲ ಮೆಣಸಿಗೂ ಉಪ್ಪು ಮತ್ತು ಜೀರಿಗೆನ ಚೆನ್ನಾಗಿ ತುಂಬ್ಕೊಳ್ಳೋಣ. ನೋಡಿ, ಆಲ್ರೆಡಿ ಎಲ್ಲ ಮೆಣಸಿಗೂ ಜೀರಿಗೆ ಮತ್ತು ಉಪ್ಪು ತುಂಬ್ಕೊಂಡಿದ್ದೀನಿ. ತುಂಬಿ ಇದನ್ನು ಎತ್ತಿಟ್ಕೊಂಡ್ಬಿಡೋಣ. ಈಗ ಕಡಲೆ ಹಿಟ್ಟಿಗೆ ಕಲಿಸ್ಕೊಳ್ಳೋಣ ಬಜ್ಜಿ ಮಾಡಿ. ಈಗ ಒಂದು ಪಾತ್ರೆಗೆ ಇಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮೆಣಸು ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಳ್ಳಿ. ಸ್ವಲ್ಪ ಅಡುಗೆ ಸೋಡಾ, ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಿದ್ದೀನಿ. ನನ್ನ ಹತ್ರ ಈಗ ಮೊಸರು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇಲ್ಲ. ಮೊಸರು ಇದ್ದರೆ ಮೊಸರು ಕೂಡ ಹಾಕ್ಕೊಳ್ಳಿ ಸ್ವಲ್ಪ, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ನೋಡಿ, ಹಿಟ್ಟು ಈ ಹದಕ್ಕೆ ಕಲಿಸ್ಕೊಂಡ್ರಾಯ್ತು. ಎತ್ತಿ ಬಜ್ಜಿ ಬಿಡೋ ಅಷ್ಟು ಹಿಟ್ಟು ಕಲಿಸಿಟ್ಕೊಳ್ಳಿ. ತುಂಬ ತೆಳ್ಳಗೂ ಮಾಡ್ಕೊಂಬಿಡಿ, ತುಂಬ ಗಟ್ಟಿಗೂ ಮಾಡ್ಕೊಂಬಿಡಿ. ಈಗ ಕಲಸಿ ಇದನ್ನು ನಾನೊಂದು 5-10 ನಿಮಿಷನಾದ್ರು ಎತ್ತಿಟ್ಬಿಡ್ತೀನಿ. ನಾನು ಸ್ವಲ್ಪ ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ಬಾಣಲೆಯಲ್ಲಿ. ಎಣ್ಣೆ ಕಾದಿದೆ ನೋಡಿ. ಇವಾಗ ಮೆಣಸನ್ನ ಹಿಟ್ಟು ತುಂಬ ಗಟ್ಟಿ ಮಾಡ್ಕೊಳ್ಬೇಡಿ. ಈ ಥರ 2 ಸೈಡ್ ಡಿಪ್ ಮಾಡಿ ಒಂದು ಸೈಡ್ ಎಳೆದು ಬಿಡಿ ಹಿಂಗೆ. ಅದೇ ಇದಕ್ಕೆ ಆದಾಗ ಚೆನ್ನಾಗಿ ಬರುತ್ತೆ. ಒಳಗೂ ಜೀರಿಗೆ ಎಲ್ಲದೂ ಕೂಡ ಅದಕ್ಕೂ ಕೂಡ ಹಿಟ್ಟೆಲ್ಲ ಹೋಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಆಲ್ರೆಡಿ ಬಿಟ್ಟಿದ್ದೀನಿ. ಅಗಲ ಕೂಡ ಆಗುತ್ತೆ, ರೌಂಡ್ ಶೇಪಲ್ಲಿ ಬರೋದಿಲ್ಲ, ತುಂಬ ಅಗಲ ಕೂಡ ಬರುತ್ತೆ. ನೋಡಿ, ಇಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಬಜ್ಜಿ ತಿನ್ನುವಾಗ ಜೀರಿಗೆ ಎಲ್ಲ ಸಿಗ್ತಿರತ್ತಲ್ವ, ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನೀವು ಯಾವುದೇ ಮೆಣಸಿಗಾದರೂ ಕೂಡ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈ ಮೆಣಸು ಖಾರ ಇಲ್ಲದೆ ಇರೋದಕ್ಕೋಸ್ಕರ ಓಕೆ, ತುಂಬ ಖಾರ ತಿನ್ನೋದಾದರೂ ಹಾಗೆ ಮಾಡಿದರೂ ಓಕೆ. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ.